ಅತ್ತೆ ಪೂರ್ಣಿ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಅನುಮಾನ ಇಲ್ಲ ತಾನೆ? ಇಲ್ಲ ಆದಿ, ನೀನು ಈ ಮನೆ ಅಳಿಯ ಅಲ್ಲ, ಈ ಮನೆ ಮಗ. ನಿನ್ಮೇಲೆ ನಾನು ಅನುಮಾನ ಪಡೋದಿಕ್ಕೆ ಹೇಗೆ ಸಾಧ್ಯ ಹೇಳು? ಕಾವೇರಿ ಮದುವೆ ಆಗಿ ರಾಮ್ ಸರ್ ಮನೆಗೆ ಹೋದಾಗಿಂದ ಬಿರುಗಳಿಗೆ ಸಿಕ್ಕಿದ್ದಿ ಪುಟ್ಟು ಗೂಡಿಗೆ ಆಸರೆಯಾಗಿ ಅಡ್ಡಗೋಡೆಯಾಗಿ ನಿಂತು ಎಲ್ಲ ಸಂಕಷ್ಟಗಳನ್ನು ಅವಮಾನಗಳನ್ನು ಸಹಿಸ್ಕೊಂಡು ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ. ನಿನ್ಮೇಲೆ ನಾವು ಅನುಮಾನ ಪಟ್ರೆ ಆ ದೇವರು ಕೂಡ ಮೆಚ್ಚಲ್ಲಪ್ಪ. ಆದ್ರೂ ಕಾವೇರಿ ಈ ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ಸ್ವಂತ ಅಕ್ಕನ ಸಂಸಾರನೇ ಒಡೆಯೋ ಮಟ್ಟಕ್ಕೆ ಇಳಿತಾಳೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಪೂರ್ಣಿ, ಹಣ ಮತ್ತು ಅಧಿಕಾರ ಮನುಷ್ಯನ ಯಾವ ರೀತಿ ಬೇಕಾದ್ರೂ ಬದಲಾಯಿಸುತ್ತೆ ಅನ್ನೋದಕ್ಕೆ ಕಾವೇರಿನೇ ಬೆಸ್ಟ್ ಉದಾಹರಣೆ. ಗಂಡನ ಮನೆ ಮರ್ಯಾದೆ ಉಳಿಸೋಕ್ಕೋಸ್ಕರ ತವ್ರ ಮನೆಗೆ ವಿಷ ಹಾಕ್ತಾ ಇರೋದಿದೆ ಮೊದಲು ನೋಡು. ಆ ಮನೆಯವರಿಂದ ಅವಳು ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ನಂಬ್ತಾ ಇಲ್ಲ. ಇವಳು ನಿಜವಾಗ್ಲೂ ನನ್ನ ಮಗಳು ಕಾವೇರಿನೇನಾ ಅಂತ ನನ್ಗೆ ಯಾಕೋ ತುಂಬಾ ಅನುಮಾನ ಬರ್ತಾ ಇದೆ. ಮತ್ತೆ ಕಾವೇರಿ ಪರಶುರಾಮ್ನ ಮದುವೆ ಆಗಿರೋದಕ್ಕೆ ಅದ್ರ ಹಿಂದೆ ಏನೋ ಕಾರಣ ಇದೆ. ಆ ಪರಶುರಾಮು ಏನೋ ಹೇಳಿ ಕಾವೇರಿನ ಲಾಕ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಕಾವೇರಿ ಯಾವುದೇ ವಿಚಾರದಲ್ಲೂ ನಮ್ಮ ಕಡೆ ಬರ್ತಾ ಇಲ್ಲ, ನಮ್ಮ ಪರವಾಗಿ ನಿಲ್ತಾ ಇಲ್ಲ. ಅವಳು ಹೆಲ್ಪ್ಲೆಸ್ ಆಗಿ ನಿಂತಿದ್ದಾಳೆ ಅಂತ ನನಗನ್ನಿಸ್ತಾ ಇದೆ. ಅವಳ ಅಪಾಯದಲ್ಲಿದ್ದಾಳೆ ಅಂತ ಅವಳಿಗೆ ಗೊತ್ತಿದ್ರು ಅವಳು ಅಲ್ಲಿಂದ ಇಲ್ಲಿಗೆ ಬರ್ತಾ ಇಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನನಗೂ ಹಾಗೆ ಅನ್ನಿಸ್ತಿದೆ ಅಮ್ಮ. ಕಾವೇರಿ ಹೋಗಿ ಹೋಗಿ ಆ ರಾಮ್ ಸರ್ನ ಮದುವೆ ಆಗೋದು ಅಂದ್ರೆ ಏನು? ಮೊದ್ಲಿಂದಾನೂ ನನಗೆ ನಂಬಕ್ಕೆ ಆಗ್ತಿರ್ಲಿಲ್ಲ. ಕಾವೇರಿ ಯಾವುದೋ ಇಕ್ಕಟ್ಟಿಗೆ ಸಿಲ್ಕಿ ರಾಮ್ ಸರ್ನ ಮದುವೆ ಆಗಿದ್ದಾಳೆ ಅಂತ ನನಗೆ ಅನ್ನಿಸ್ತಿದೆ. ಏನೇ ಗುಟ್ಟಿದ್ರು ರಹಸ್ಯ ಇದ್ರು ಏನ್ ಪ್ರಯೋಜನ? ನಾನು ಅವಳನ್ನ ತುಂಬಾ ಸಲ ಕೇಳಿದ್ದೀನಿ, ಆದ್ರೆ ಏನು ಹೇಳ್ತಾ ಇಲ್ಲ, ಹೇಳೋದು ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ಅತ್ತೆ, ಹಾಗಂತ ಹಾಗೆ ಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ. ಹೇಗಾದರೂ ಸರಿ ಇವರಿಬ್ರು ಯಾಕೆ ಮದುವೆ ಆದ್ರು ಅನ್ನೋ ಗುಟ್ಟನ್ನ ನಾವು ತಿಳ್ಕೊಳ್ಳೇಬೇಕು. ಅವಾಗಷ್ಟೇ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಸಿಗೋದು. ಅತ್ತೆ, ಹೆತ್ತ ತಾಯಿ ಮನ್ಸು ಮಾಡಿದ್ರೆ ತನ್ನ ಮಕ್ಕಳನ್ನ ಎಂಥ ಗುಟ್ಟು ಬೇಕಾದರೂ ಬಾಯಿ ಬಿಡಿಸ್ಬೋದು. ಮನಸ್ಸು ಮಾಡಿ ಅತ್ತೆ, ಈ ಮದುವೆ ಹಿಂದೆ ಇರೋ ಗುಟ್ಟನ್ನ ತಿಳ್ಕೊಳ್ಳಿ. ಆಯ್ತು, ಹೇಗಾದ್ರೂ ಮಾಡಿ ಕಾವೇರಿ ರಾಮ್ನ ಯಾಕೆ ಮದ್ವೆ ಆದ್ಲು ಅಂತ ತಿಳ್ಕೋತೀನಿ. ಅಂತೂ ನಾನು ಮಾಡಿದ ಸ್ಕ್ರೀನ್ ಪ್ಲೇಯಲ್ಲಿ ಒಂದು ಸಣ್ಣ ಅನುಮಾನ ಕೂಡ ಬಂದಿಲ್ಲ. ಅದೇ ಯು ಆರ್ ಎ ಗ್ರೇಟ್ ಆ್ಯಕ್ಟರ್ ಯಾ ಮೋನಿ ಡಾರ್ಲಿಂಗ್. ನೀನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ ಕೆಲಸನ ಆದಷ್ಟು ಬೇಗ ಮಾಡ್ತೀನಿ. ಕಾವೇರಿ ಮತ್ತು ಪರಶುರಾಮ್ ಮದುವೆ ಆಗಿ ಹಿಂದಿನ ರಹಸ್ಯನ ತಿಳ್ಕೋತೀನಿ. ಆಮೇಲೆ ನಮಗೆ ಯಾರೇನೂ ಮಾಡೋಕ್ಕಾಗಲ್ಲ. ಏನಿದು? ಫೈಲ್. ಇದು ಫೈಲ್ ಅಂತ ನನಗೂ ಗೊತ್ತಿದೆ. ಇದನ್ನ ನನ್ನ ಮುಂದೆ ಯಾಕೆ ತಂದು ಹಾಕ್ತಿದ್ಯಾ? ನಿಮ್ಮ ಒಂದು ತಪ್ಪಿಂದ ಆಗ್ತಾ ಇರೋ ಲಾಸ್ನ ನಿಮ್ಮ ಮುಂದೆ ತಂದಿಡದೆ ಇನ್ಯಾರ ಮುಂದೆ ತಂದಿಡಬೇಕು? ತಪ್ಪು ನಿರ್ಧಾರದಿಂದ ನಷ್ಟನ ಏನ್ ಹೇಳ್ತಾ ಇದ್ಯಾ? ಹೌದು ಮಾವ, ನೀವು ಸಿಒ ಮಾಡಿದಿರಲ್ಲ ಆ ಕಾವೇರಿ, ಅವಳಿಂದ ನಮ್ಮ ಕಂಪನಿಗೆ ನಷ್ಟ ಆಗ್ತಿದೆ. ಕಾವೇರಿಯಿಂದ ನಷ್ಟ ಆಗಿದ್ಯಾ? ಹೇಗೆ ಮಾವ? ನೀವು ಕೇಳ್ತೀರಾ ಅಂತಾನೆ ಪ್ರೂಫ್ ಸಮೇತ ಫೈಲ್ನ ತಂದಿಟ್ಟಿರೋದು. ಕಾವೇರಿ ಬೇಜವಾಬ್ದಾರಿತನದಿಂದ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ.
ಇಷ್ಟಕ್ಕೆ ಶಾಕ್ ಆದರೆ ಹೇಗಪ್ಪ? ನಮ್ಗೆ ಗೊತ್ತಿದ್ದು ಆಗಿರೋದು ಒಂದು ತಪ್ಪಾದರೆ ಗೊತ್ತಿಲ್ಲದೆ ಆಗಿರೋ ತಪ್ಪು ಇನ್ನೂ ಎಷ್ಟಿದೆಯೋ? ಕಂಪನಿಗೆ ಎಷ್ಟು ಲಾಸ್ ಆಗಿದೆಯೋ ಏನೋ. 3 ವರ್ಷದಲ್ಲಿ ಕಂಪನಿ ಲಾಸ್ ಆಗಿದೆ ಅಂತ ನಮ್ಮ ಮೇಲೆ ಚಾಲೆಂಜ್ ಹಾಕಿದ್ಲಲ್ಲ, ಸ್ವತಃ ತಾವೇ ಲಾಸ್ ಮಾಡಿದ್ದಾರೆ ಅಂತ ತಿಳಿದ ಮೇಲೆ ಎಲ್ಲ ಏನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಕೋತಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅದೇನ್ ಮಾಡತ್ತೆ? ಅದೇ ಗತಿ ಇಲ್ಲೂ ಆಗ್ತಾ ಇದೆ. ನಿಮ್ಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಮುಂದೆ ಫೈಲ್ ಇದೆಯಲ್ಲ ಅದನ್ನ ತೆಗೆದು ನೋಡಿ, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ.